ಹಲೋ ಫ್ರೆಂಡ್ಸ್, ನಾನು ಈ ದಿನ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಯಾವಾಗೂ ಸಾಂಬಾರೇ ಮಾಡ್ತಾ ಇರ್ತೀವಲ್ವ, ಇದು ಒಂದು ಸರಿ ಮಾಡಿ. ಸೈಡ್ಸ್ ಇದು ಅನ್ನಕ್ಕೆ ಮತ್ತು ಚಪಾತಿಗೆ, ರೊಟ್ಟಿಗೆ. ನಾನು ತುಂಬ ಜ್ಯೂಸಿಯಾಗಿ ಮಾಡೋದಿಲ್ಲ, ಈಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಎಲ್ಲ ಸೈಡ್ಸ್ಗೆ ಹಾಕೋಬೋದು ಫ್ರೆಂಡ್ಸ್, ಮತ್ತು ಮುದ್ದೆಗೂ ಸಹ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮಾಡಿ. ನಮ್ಮ ಮನೇಲಿ ಎಳೆಯದು ಹೀರೆಕಾಯಿ ಇತ್ತು, ತುಂಬ ಇತ್ತು, ಅದಕ್ಕೋಸ್ಕರ ಪಲ್ಯ ಮಾಡ್ತಾಯಿದ್ದೀನಿ. ಯಾವಾಗೂ ಮಾಡ್ತಾಯಿರ್ತೀನಿ, ಒಮ್ಮೆ ನಿಮಗೊಂದು ಸರಿ ತೋರಿಸೋಣ ಅಂತ ಮಾಡ್ತಾಯಿರ್ತೀನಿ. ಇದೇನು ವಿಶೇಷ ಅಂದ್ಕೋಬೇಡಿ, ಎಲ್ಲವೂ ಸಹ ಉಪಯುಕ್ತನೇ ಅಲ್ವಾ, ಅದಕ್ಕೋಸ್ಕರ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಹೀರೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ, ಒಂದೇ ಒಂದು ಟೊಮೆಟೊ, ಮತ್ತು ನಿಂಬೆ ರಸನೂ ಸಹ ಸೇರಿಸ್ಕೊಳ್ಳಿ ನೀವು. ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ನಂತರ ಒಂಚೂರು ಬೇಳೆ ಬೇಯಿಸಿರೋದನ್ನ ಬೇಳೆ ಇಟ್ಕೊಂಡಿದ್ದೀನಿ. ನಂತರ ಈರುಳ್ಳಿ, ಕಡಲೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ತೆಂಗಿನ ತುರಿ, ಜೀರಿಗೆ, ಸಾಸಿವೆ, ಮತ್ತು ಇವೆಲ್ಲನೂ ಸಹ ನಾನು ನೋಡಿ ಈ ಥರ ಹಚ್ಚಿಟ್ಕೊಂಡಿದ್ದೀನಿ. ಬೇಳೆ ಆಪ್ಷನಲ್, ಬೇಕಾದರೆ ಹಾಕಿಲ್ಲ ಅಂದರೆ ಇಲ್ಲ. ನನ್ನ ಹತ್ರ ಬೇಳೆ ಒಂದು ಸ್ವಲ್ಪ ಬೇಯಿಸಿದೆ, ಅದನ್ನು ನಾನು ಇಟ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿದೆ. ಇದನ್ನು ಮಿಕ್ಸ್ ಮಾಡ್ತೀನಿ, ತೋರಿಸ್ತೀನಿ. ಇವೆರಡೂ ಸಹ ಕಡಲೆ ಏನಾದರೂ ಹಾಕೋಬೋದು, ನೆಲಗಡಲೆನೂ ಸಹ ಹಾಕೋಬೋದು. ಎರಡರಲ್ಲಿ ಯಾವುದಾದ್ರು ಹಾಕೋಬೋದು. ನಾನು ಕಡಲೆ ಹಾಕೋತಾಯಿದ್ದೀನಿ, ಹುರಿಗಡಲೆನ. ನಂತರ ನೋಡಿ ಜೀರಿಗೆ, ಸಾಸಿವೆ, ಎಲ್ಲ ಉಪ್ಪು, ಎಣ್ಣೆ ಎಲ್ಲವೂ ಸಹ ಸೇರಿಸ್ತೀನಿ, ಅವಾಗ ತೋರಿಸ್ತೀನಿ. ಇವಾಗ ಮಿಕ್ಸಿಗೆ ನಾನು ಕಡಲೆ, ಇವೆಲ್ಲವೂ ಸಹ ಹಾಕೋತಾಯಿದ್ದೀನಿ. ಇದಕ್ಕೇ ಅಚ್ಕಾರದ ಪುಡಿ ಸೇರಿಸ್ಕೋಬೇಕು. ನಾನು ಅಚ್ಕಾರದ ಪುಡಿ ಮತ್ತು ಅರಿಶಿನ ಪುಡಿ ಎರಡೂ ಸೇರಿಸ್ತೀನಿ, ಆವಾಗ ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ತರಿಯಾಗಿರಬೇಕು. ಅದು ಸುಮ್ಮನೆ ಒಂದು ಸರಿ 2 ಸರಿ ರೊಟೇಷನ್ ಮಾಡ್ಕೊಳ್ಳಿ ಸಾಕು. ಇದು ತರಿಯಾಗಿರಬೇಕು. ಇದಕ್ಕೇ ಅಚ್ಕಾರದ ಪುಡಿ ಮತ್ತು ಉಪ್ಪು ಒಂದು ಸ್ವಲ್ಪ ಸೇರಿಸ್ತೀನಿ. ಇವಾಗ ತೋರಿಸ್ತೀನಿ, ಇದರಲ್ಲಿ ಹಾಕ್ತೀನಿ. ಯಾವಾಗೂ ಇದಕ್ಕೆ ನಾವು ಈ ಥರನೇ ಮಾಡೋದು, ನೆಲಗಡಲೆ ಅಥವಾ ಹುರಿಗಡಲೆ ಇದನ್ನು ಮತ್ತು ಬೆಳ್ಳುಳ್ಳಿ ಈ ಥರ ಸೇರಿಸ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡೋದು. ಯಾರೂ ಮಾಡೋದಿಲ್ಲ, ನಮ್ಮನೇಲಿ ಇದೇ ಥರ ಮಾಡೋದು. ನೀವು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಬಾಣಲೆ ಇಟ್ಟಿದ್ದೇನೆ, ಎಣ್ಣೆ ಹಾಕ್ತಾಯಿದ್ದೇನೆ. ಸ್ವಲ್ಪನೇ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ, ಸಾಕು. ಸಾಸಿವೆ ಹಾಕ್ತಾಯಿದ್ದೀನಿ. ಒಣಮೆಣಸಿನ್ಕಾಯಿ ಹಾಕಿದ್ದೀನಿ, ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ತುಂಬ ಹಾಕಿ ಚೆನ್ನಾಗಿರುತ್ತೆ. 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಜೀರಿಗೆ ಸೇರಿಸ್ತಾಯಿದ್ದೀನಿ. ಟೊಮೆಟೊ ಹಾಕಿದ್ದೀನಿ. ಮತ್ತು ಹೀರೆಕಾಯಿ ಹಾಕ್ಕೊಂಡು ಹುರಿತಾ ಇದ್ದೀನಿ. ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ಅಚ್ಕಾರದ ಪುಡಿನ ನಾನು ತೋರಿಸಿಲ್ಲ, ಅದರಲ್ಲಿ ಇವಾಗ ಹಾಕಿದ್ದೀನಿ. ಹಾಕಿ ಒಂದೊಂದು ಚಿಟಿಕೆ ಇವಾಗ ಇದು ಮುಗೀತು. ಇದನ್ನು ಮೀಡಿಯಮ್ ಊರಿನಲ್ಲಿ 5 ಮಿನಿಟ್ಸ್ ಮುಚ್ತೀನಿ. ಇವಾಗ ರೆಡಿ ಆಯಿತು. ಇವಾಗ ಇದು ಬೇಯಿಸಿರೋ ಬೇಳೆನ ಸೇರಿಸ್ತಾ ಇದ್ದೀನಿ.
ಇದು ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ನೀವು ಇದಕ್ಕೋಸ್ಕರ ಬೇಳೆ ಬೇಯಿಸ್ಕೊಳ್ಳೋದೇನು ಬೇಡ. ನಾನು ಇತ್ತಲ್ಲ ಬೇಳೆ ಬೇಯಿಸಿದ್ದೆ ಆಲ್ರೆಡಿ ಸಾಂಬಾರು ಮಾಡಲಿಕ್ಕೆ, ಹಂಗಾಗಿ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ರೆಡಿ ಆಯಿತು. ಇದು ಒಂದು 2 ಮಿನಿಟ್ ಆದಮೇಲೆ ಆಫ್ ಮಾಡ್ತೀನಿ. ಈಗ ರೆಡಿ ಆಯಿತು ನೋಡಿ. ಇದನ್ನು ಲಾಸ್ಟಲ್ಲಿ ನಾವು ಇದು ಮಾಡ್ಕೊಂಡಿದ್ದೀವಲ್ಲ ಕಡಲೆ ಮತ್ತು ಬೆಳ್ಳುಳ್ಳಿ ಪುಡಿ, ಇದನ್ನು ಸೇರಿಸ್ಬೇಕು. ಇವಾಗ ರೆಡಿ ಆಯಿತು. ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಹಲೋ ಫ್ರೆಂಡ್ಸ್, ನಮ್ಮ ಮನೇಲಿ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇದೆಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಮತ್ತು ಇದು ಬಾಕ್ಸ್ಗೆ ತಿಂಡಿಗೆ ಮಾಡಿಕೊಡುವಂಥದ್ದು. ಮತ್ತು ಇದು ಸೈಡ್ಸಾಗೂ ಸಹ ಉಪಯೋಗಿಸ್ಬೋದು. ಅನ್ನಕ್ಕೂ ಹಾಕೋ ಮುದ್ದೆಗೆ ಎಲ್ಲಕ್ಕೂ ಸಹ, ರೊಟ್ಟಿ ಚಪಾತಿ ಎಲ್ಲಕ್ಕೂ ಸಹ ಹಾಕೋ ತಿನ್ಬೋದು. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.